ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಒಂದು ಶುಕ್ರವಾರದ ಬ್ಲಾಗು. ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ಭಾಳ ಕೆಲಸ ಎಲ್ಲ ಇತ್ತು, ಸ್ವಲ್ಪ ಏನೇನೋ ಸ್ವಲ್ಪ ಟೆನ್ಷನ್ ಕೂಡ ಇತ್ತು, ಹಂಗಾಗಿ ಬ್ಲಾಗ್ನ ಬೆಳಗ್ಗೆಯಿಂದ ಮಾಡ್ಕೊಳಕ್ಕಾಗಿಲ್ಲ. ಸೊ ಗೊತ್ತಲ್ಲ, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ. ಪಾರ್ಸಲ್ ಬಂದಿದೆ. ಸೊ ಏನು ಪಾರ್ಸಲ್ ಅಂತ ಹೇಳ್ತೀನಿ ಆಮೇಲೆ ನಿಮಗೆ. ಇವತ್ತು ಮನೆಯವ್ರು ಜ್ಯೂಸ್ ಮಾಡೋಕ್ಕೆ ಆಗಿಲ್ಲ ನೋಡಿ, ಈಗ ಮನೆಯವ್ರು ಹೆಚ್ಚಿಕೊಟ್ಟಿದ್ದಾರೆ ಪೈನಾಪಲ್ಲು. ಸೊ ಊಟ ಮಾಡಿಬಿಟ್ಟು ಆಮೇಲೆ ಜ್ಯೂಸ್ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆಯಿಂದ ಏನು ಟೆನ್ಷನ್ ಗೊತ್ತಾ? ಸೊ ಬೆಳಗ್ಗೆಯಿಂದ ಸ್ವಲ್ಪ ಟೆನ್ಷನು. ಯಾಕೆ ಗೊತ್ತಾ? ಟೆನ್ಷನ್ ಏನಿಲ್ಲ ಬಿಡಿ, ನಾನೇನು ಟೆನ್ಷನ್ ಎಲ್ಲ ತಗೊಳಕ್ಕೆ ಹೋಗಲ್ಲ ಇಂಥವೆಲ್ಲ. ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗಷ್ಟೇ ನಾನು ಬ್ಲಾಗ್ಗಳನ್ನ ಶೇರ್ ಮಾಡ್ತಾ ಇರೋದು. ಅಷ್ಟು ಬೇಗ ನನ್ನ ಹೆಸರಲ್ಲಿ ಒಂದು ಫೇಕ್ ಐ ಡಿ ಕ್ರಿಯೇಟ್ ಆಗಿತ್ತು. ಸೊ ಕ್ರಿಯೇಟ್ ಆಗಿ ಯಾರೋ ಒಬ್ರು ಕಳಿಸಿದ್ರು ಕ್ರಿಯೇಟ್ ಆಗಿದೆ ಅಂತ. ಸೊ ನೋಡಿದೆ, ಯಾರು ಮಾಡಿದಾರೋ ಗೊತ್ತಿಲ್ಲ. ಮತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ಐ ಡಿ ಡಿಲೀಟ್ ಆಗಿತ್ತು. ಸೊ ನನ್ನ ಹೆಸರಲ್ಲಿ ಯಾರೇ ಆಗಲಿ ಫೇಸ್ಬುಕ್ಕಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ ಅಥವಾ ಯೂಟ್ಯೂಬಲ್ಲಾಗಲಿ ಯಾರಾದರೂ ಐ ಡಿ ಕ್ರಿಯೇಟ್ ಮಾಡಿದ್ರೆ ದಯವಿಟ್ಟು ನೋಡ್ಕೊಂಡು ರೆಸ್ಪಾನ್ಸ್ ಮಾಡಿ. ಯಾಕೆಂದರೆ ಗೊತ್ತೇ ಇರುತ್ತೆ, ನಾನೇನು ದುಡ್ಡು ಕೇಳೋಳಲ್ಲ, ಮತ್ತು ಅದು ಇದು ವೀಡಿಯೋಸ್ಗಳನ್ನ ಹಾಕ್ಕೊಳ್ಳಲ್ಲ. ಡೈಲಿ ಬ್ಲಾಗ್ಗಳಷ್ಟೇ ಇರುತ್ತೆ ನಂದು. ಮತ್ತು ಕೆಲವೊಂದಷ್ಟು ಸಣ್ಣ ಪುಟ್ಟವು ನಮ್ಮ ಹೆಣ್ಮಕ್ಳಿಗೆ ಹೆಲ್ಪ್ ಆಗೋಂಥ ಪ್ರಮೋಷನ್ ವೀಡಿಯೋ ಇರುತ್ತೆ, ಸಣ್ಣ ಪುಟ್ಟವು ಅಷ್ಟೇ. ಸೊ ನೋಡಿಕೊಂಡು ರಿಕ್ವೆಸ್ಟು ಈ ಥರದ್ದೆಲ್ಲ ಫೇಸ್ಬುಕ್ಕಲ್ಲಿ ಕಳಿಸ್ದಾಗ ನೋಡ್ಕೊಂಡು ರೆಸ್ಪಾನ್ಸ್ ಮಾಡಿ. ಇದರಲ್ಲೂ ಅಷ್ಟೇ, ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ನೋಡ್ತಿರ್ತೀರ ನನ್ನವೆಲ್ಲ ನೀಟಾದಂಥ ವೀಡಿಯೋಸು. ಯಾವುದೇ ಡ್ಯಾನ್ಸ್ ಮಾಡೋದು, ಕುಣಿಯೋದು ಇವೆಲ್ಲ ನನ್ನವು ಇಲ್ಲವೇ ಇಲ್ಲ. ಸೊ ಇರೋದನ್ನು ಸಣ್ಣ ಪುಟ್ಟವು ರೀಲ್ಸ್ಗಳನ್ನ ಮಾಡ್ತೀನಿ ನಾನು ಒಂದು ಖುಷಿಗೆ. ಮತ್ತು ಈ ಕೆಲವೊಂದು ಶ್ವೇತಾ ಅವರು ಡ್ರೆಸ್ಗಳನ್ನ ಕಳಿಸಿರ್ತಾರೆ, ಪಾಪ ಅವ್ರಿಗೂ ಒಂದು ಪ್ರಮೋಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ, ಅಥವಾ ನಾನೇ ಡ್ರೆಸ್ಗಳನ್ನ ತೊಗೊಂಡಿರ್ತೀನಿ ಅದು ಪ್ರಮೋಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದೊಂದು ಸಣ್ಣ ಪುಟ್ಟ ರೀಲ್ಸ್ಗಳನ್ನ ಮಾಡಿ ಹಾಕ್ತೀನಿ ಇಷ್ಟೇ. ಸೊ ಯಾವುದೇ ನನ್ನ ಹೆಸರಲ್ಲಿ ಐ ಡಿ ಕ್ರಿಯೇಟ್ ಆಗಿ ಏನೇ ರಿಕ್ವೆಸ್ಟು ಇನ್ನೇನಾದರೂ ಡಿ ಎಮ್ಮು ಈ ಥರದ್ದೆಲ್ಲ ಏನಾದ್ರು ಕಳಿಸಿದ್ರು ದಯವಿಟ್ಟು ರೆಸ್ಪಾನ್ಸ್ ಮಾಡಬೇಡಿ. ಸೊ ಇದು ಹೇಳಿದ್ದೀನಿ. ಸೊ ಒಂದ್ಸಲ ನಿಮಗೆ ನಾನೊಂದು ಪ್ರಾಡಕ್ಟ್ ಬಗ್ಗೆ ಹೇಳಿದ್ದೆ, ಶಾಂಪು ಮತ್ತು ಜೆಲ್ಲು ಇದೆಲ್ಲ ಸಿಗುತ್ತೆ ಅಂತ. ಸೊ ನಾನು ಒಂದ್ಸಲ ಯೂಸ್ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿದೆ. ಕೂದಲೆಲ್ಲ ಎಷ್ಟು ಶೈನಿ ಅಂತ ಅನ್ನಿಸ್ತಿದೆ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ ಕೂದಲೆಲ್ಲ. ಸೊ ಹಾಗಾಗಿ ನಾನು ಮತ್ತೆ ಆರ್ಡ್ರು ಮಾಡಿದೆ ನೋಡಿ. ನನ್ನ ಫ್ರೆಂಡು ಇದನ್ನು ಮಾಡ್ತಾ ಇರೋದು. ಸೊ ಏನಾದರೂ ಬೇಕಿದ್ದರೆ ನಾನು ಖಂಡಿತ ಇದ್ರ ನಂಬರ್ನ ಶೇರ್ ಮಾಡಿರ್ತೀನಿ. ಸೊ ಡೀಟೇಲಾಗಿ ಅವ್ರನ್ನೇ ತಿಳ್ಕೊಳ್ಳಿ. ಯಾಕೆಂದರೆ ಕೆಲವ್ರಿಗೆ ಪಿಗ್ಮೆಂಟೇಷನ್ ಇರುತ್ತೆ ಸಿಕ್ಕಾಬಟ್ಟೆ, ಕೂದಲೆಲ್ಲ ಬಾಣಲಿ ಆಗಿರುತ್ತೆ. ಆ ಥರದವ್ರಿಗೆಲ್ಲ ಇವ್ರ ಮನೆಯಲ್ಲೇ ಹೋಮ್ ಮೇಡ್ ಪ್ರಾಡಕ್ಟು ರೆಡಿ ಮಾಡ್ತಾರೆ. ಸೋಪ್ಗಳು, ಕಾಲು ಹಿಂಡಿ ಹೊಡೆಯೋದಕ್ಕೆ ಕ್ರ್ಯಾಕ್ ಕ್ರೀಮು, ಈ ಥರದ್ದೆಲ್ಲ ಅವರೇ ರೆಡಿ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿದೆ. ಹೇರ್ ಕಲರು ಎಲ್ಲನೂ ಕೂಡ ತೊಂದರೆ ಇಲ್ಲ, ಆರಾಮಾಗಿ ಬೈ ಮಾಡ್ಬೋದು. ನಾನು ಯೂಸ್ ಮಾಡಿದ ಮೇಲೆ ಬ್ಲಾಗ್ಗಳು ನೋಡ್ತಿದ್ರೆ ಖಂಡಿತ ನಿಮಗೆ ಗೊತ್ತಾಗಿರುತ್ತೆ. ನಾನು ಯೂಸ್ ಮಾಡಿದ ಮೇಲೆ ಇದ್ರ ರಿವ್ಯೂನ ಕೊಡ್ತಾಯಿದ್ದೀನಿ. ಇಲ್ಲಿ ನಾನು ಇವಾಗ 2 ಶಾಂಪು ನ್ಯಾಚುರಲಾಗಿ ರೆಡಿ ಮಾಡಿರೋದವರು, 2 ಶಾಂಪು ಮತ್ತು 2 ಏನೋ ಜೆಲ್ಲನ್ನು ತೊಗೊಂಡಿದ್ದೀನಿ. ಸೊ ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಅವ್ರ ಫೋಟೋಸ್ ಎಲ್ಲ ಹಾಕ್ತೀನಿ, ಏನೇನು ಸಿಗುತ್ತೆ ಅಂತ ಪಿಕ್ ಹಾಕ್ತೀನಿ. ಬೇಕಿದ್ದರೆ ನೀವು ಬೈ ಮಾಡಿ ಸ್ನೇಹಿತರೆ, ಏನೂ ತೊಂದರೆ ಇಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟು ನಿಜ ಖಂಡಿತ ಬೈ ಮಾಡ್ಬೋದು. ಯಾಕೆಂದರೆ ನಾನು ಯೂಸ್ ಮಾಡಿದ ಮೇಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋಂಥದ್ದು. ಸೊ ಚೆನ್ನಾಗಿದೆ ಪ್ರಾಡಕ್ಟ್ ಎಲ್ಲವೂ. ನಂಗೆ ಗೊತ್ತಾಗುತ್ತೆ 1-2. ಮತ್ತು ನಮ್ಮ ಮನೆಯವ್ರಿಗೊಂದು ಹೇರ್ ಕಲರ್ ತರಿಸಿದ್ದೆ. ಸೊ ಅವ್ರಿಗೂ ಹಾಕಿದ್ದೆ. ಹೇರ್ ಎಲ್ಲ ನ್ಯಾಚುರಲಾಗಿ ಬ್ಲ್ಯಾಕ್ ಆಗಿತ್ತು, ಚೆನ್ನಾಗಿತ್ತು ಅದು ಕೂಡ. ಹೇರ್ ಕಲರು ಯಾವುದೇ ಕೆಮಿಕಲ್ ಇಲ್ಲ ಮೇನಾಗದು. ಸೊ ಹಂಗಾಗಿ ಏರ್ ಕಲರು ಈ ಥರದ್ದೆಲ್ಲ ಸಿಗುತ್ತೆ. ಏನೇನು ಪ್ರಾಡಕ್ಟ್ ಸಿಗುತ್ತೆ ಅಂತ ಸೈಡಲ್ಲಿ ಹಾಕ್ತಾ ಇರ್ತೀನಿ, ನೋಡ್ಕೊಳ್ಳಿ ಹಂಗೇ. ಸೊ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದೆ, ನ್ಯಾಚುರಲ್ ಆಗಿರೋಂಥ ಪ್ರಾಡಕ್ಟ್ ಬೇಕು, ಹೇರು ಸ್ಕಿನ್ನು ಇದಕ್ಕೆಲ್ಲ ಬೇಕು ಅಂದರೆ ಖಂಡಿತ ನೀವು. ಸ್ಕಿನ್ಗಿನ್ನೂ ನಾನೇನು ತರಿಸಿಲ್ಲ, ಬಟ್ ನನಗೆ ಸ್ಕಿನ್ನು ತುಂಬಾ ಚೆನ್ನಾಗಿದೆ, ಅವಶ್ಯಕತೆ ಇಲ್ಲ, ಹಾಗಾಗಿ ನಾನೇನು ತರಿಸಿಲ್ಲ. ಏರ್ ಫಾಲ್ ಮಾತ್ರ ಆಗ್ತಾಯಿತ್ತು, ಚಳಿಗೂ ಅದಕ್ಕೂ ತುಂಬ ಏರ್ ಫಾಲ್ ಆಗ್ತಾಯಿತ್ತು, ಹಂಗಾಗಿ ಇದನ್ನು ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ಯಾರಾದರೂ ಬೇಕಿದ್ದರೆ ಬೈ ಮಾಡಿ. ಏನಾದರೂ ಪ್ರಾಡಕ್ಟ್ಗಳು ಬೇರೆ ಏನಾದರೂ ಬೇಕಿದ್ರೂ ಕೂಡ ಇವರು ಬ್ಯಾಂಗ್ಳೂರಲ್ಲೇ ಇರೋದು. ಕೊರಿಯರ್ ಮಾಡಿಕೊಡ್ತಾರೆ, ಎಲ್ಲಿಗೆ ಬೇಕಾದ್ರೂ ಕೊರಿಯರ್ ಮಾಡಿಕೊಡ್ತಾರೆ. ಸೊ ಅಡ್ರೆಸ್ಗಿಂತ ಫೋನ್ ನಂಬರ್ ಹಾಕಿರ್ತೀನಿ, ಬೇಕಿದ್ರೆ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ತಿಳ್ಕೊಬೋದು. ಬನ್ನಿ ಇವಾಗ ಊಟ ಮಾಡಿಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡೋಣ ಆಮೇಲಿಂದ.
ಸೊ ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಸುಜಿತ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ವ್ಯಾನ್ಗೋಸ್ಕರ. ಸೊ ಒಂದು 3:30ಗೆ ಕಾಯಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು 3:45 ಆಗುತ್ತೆ ಅವ್ರು ಬರೋಬೇಕು. ಸ್ನೇಹಿತರೆ, ಬಟ್ಟೆ ಒಣಗಾಕಬೇಕು, ಮಧ್ಯದಲ್ಲಿ ವಿಡಿಯೋ ಎಡಿಟಿಂಗ್ಗಳು, ಸೊ ಇದೇ ಇರುತ್ತೆ. ವೇರ್ ಮಾಡಿರೋಂಥ ಡ್ರೆಸ್ಗಳು ಕೂಡ ಶ್ವೇತಾ ಅವ್ರ ಶಾಪಲ್ಲಿ ಸಿಗುತ್ತೆ. ಇವೆಲ್ಲ ಹಳೆ ಡ್ರೆಸ್ಗಳು, ಅಂದರೆ ಭಾಳ ದಿನ ಆಗಿದೆ ತೊಗೊಂಡು. ಸೊ ಇದರಲ್ಲೂ ಬ್ಲ್ಯಾಕು ಎಲ್ಲ ಸಿಗುತ್ತೆ. ನಮಸ್ತೆ, ವೆಲ್ಕಮ್ ಬ್ಯಾಕ್. ಇವಾಗ ಪೂಜೆ ಎಲ್ಲ ಬೆಳಗ್ಗೆನೇ ಆಯಿತು. 7 ಗಂಟೆಗೆ ಆಯಿತು ಪೂಜೆ. ಇವತ್ತು ಧನುರ್ಮಾಸ ಮುಗೀತಲ್ವ, ಹಂಗಾಗಿ ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀನಿ. ಸೊ ತಿಂಡಿ ಚಿತ್ರಾನ್ನ ಮಾಡಿದ್ದೀನಿ. ಸುಜಿತ್ಗೆ ತಿನ್ಸೋಕ್ಕೆ ಮನೆಯವ್ರಿಗೆ ಕೊಟ್ಟಿದ್ದೀನಿ, ತಿನ್ನಿಸ್ತಾ ಇದ್ದಾರೆ. ಸೊ ಇವಾಗ ಒಂಚೂರು ಮಸಾಪ್ ಮಾಡ್ಕೊಂಬಿಡೋಣ ಸಾಂಬಾರು ಅಂತ. ಟೈಮು 8:10. ಮಸಪ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಮಸಪ್ಗೆ ನಾನು ತೊಗರಿಬೇಳೆ ಮತ್ತು ಅವರೆಬೇಳೆ ಎರಡೂ ಹಾಕ್ತೇನೆ. ಸೊ ಇವತ್ತು ತುಂಬ ದಿನ ಆಗಿತ್ತು. ಪಾಲಕ್ ಸೊಪ್ಪು ತಂದಿದ್ದೀನಲ್ವ, ಪಾಲಕ್ ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೀನಿ. ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಆಮೇಲೆ ಪಾಲಕ್ ಸ್ಮೂದಿ ಮಾಡ್ಕೊಳ್ಳೋಣ, ನನಗೆ ಇವತ್ತು ಮಾಲ್ಟು ಬೇಡ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೀನಿ. ನೋಡೋಣ. ಪಾಲಕ್ ಸೊಪ್ಪು ತೊಳೆದಿಟ್ಟಿದ್ದೀನಿ ಸಾಂಬಾರಿಗೆ. ಬರೀ ಪಾಲಕ್ ಅಷ್ಟೇ ಹಾಕ್ತಾ ಇದ್ದೀನಿ, ಬೇರೆ ಸೊಪ್ಪೇನು ಹಾಕ್ತಿಲ್ಲ. ಪೂಜೆ ಎಲ್ಲ ಆಯಿತು. ತುಂಬಾ ಚೆನ್ನಾಗಾಯಿತು ಪೂಜೆ ಇವತ್ತು. ಪ್ರತಿ ವಾರನೂ ಹೀಗೆ ಇರುತ್ತೆ. ಇನ್ನೇನಿಲ್ಲ, ಪಾಲಕ್ ಸೊಪ್ಪು, ಆಲೂಗಡ್ಡೆ ಬೇಕಾದ್ರೆ ಒಂದು ಹಾಕ್ಕೋಬೋದು. ತುಂಬ ಐರನ್ ಇರುತ್ತೆ ಪಾಲಕ್ಕಲ್ಲಿ, ಹಂಗಾಗಿ ಬರೀ ಪಾಲಕ್ತೆ ನಾನು ಮಾಡೋದು. ಸೊಪ್ಪು ಮಿಕ್ಸೆಲ್ಲ ಹಾಕಲ್ಲ, ರೇರು. ಇದಕ್ಕೊಂದು ಟೊಮೊಟೊ, ಒಂದು ಈರುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಇಷ್ಟು ಹಾಕಿ ಕೂಗಿಸ್ಕೊಳ್ಳೋದು. ಇನ್ನು ನ್ಯಾಚುರಲ್ ಪ್ರಾಡಕ್ಟ್ದೆಲ್ಲ ನಿಮಗೆ ನಂಬರೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾರಿಗಾರು ಬೇಕು ಅಂದರೆ ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ ಅಂತಲೂ ನಾನು ಸೈಡ್ನಲ್ಲಿ ಹಾಕಿದ್ದೀನಿ. ಸೊ ಹೆಚ್ಚಿನದಾಗಿ ಎನ್ಕ್ವೈರಿ ಬೇಕು ಅಂದರೆ ಕಾಲ್ ಮಾಡಿದ್ರೆ ನಿಮ್ಗೆ ಅವರೇ ತಿಳಿಸ್ಕೊಡ್ತಾರೆ. ಅದರಲ್ಲೂ ಹೇರ್ ಕಲರು ಎಲ್ಲ ತುಂಬಾ ಚೆನ್ನಾಗಿದೆ. ಮನೆಯವ್ರಿಗೆ ನಾನು ಯೂಸ್ ಮಾಡಿದ್ದೀನಿ, ನಮ್ಮ ಮನೆಯವ್ರಿಗೆ. ಸೊ ಇವಾಗ ಬನ್ನಿ ಮಶಪ್ ಮಾಡ್ಕೋತಾ ಇದ್ದೀನಿ. ಶನಿವಾರ. ಸೊ ಬೆಳಗ್ಗೆನೇ ಎದ್ದಿರ್ತೀನಿ ನೋಡಿ, ಫೇಸೆಲ್ಲ ಒಂಥರ ಡಲ್ ಹೊಡಿತಾ ಇರುತ್ತೆ ನನಗೆ. ಸೊ ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ, ಇಲ್ಲಾಂದರೆ ನೋಡಿ ಹಿಂಗೆ ಡಲ್ ಹೊಡಿತಿರುತ್ತೆ ಫೇಸ್. ಬೇಗ ಎದ್ದಿರ್ತೀವಲ್ವ. ಇವಾಗ ಬೆಳಗ್ಗೆ ಪೂಜೆ ಹೇಗಾಯಿತು ನೋಡ್ಕೊಂಬರೋಣ. ಯಥಾ ಪ್ರಕಾರ ಇದು ನಂದು ಮಾಮೂಲಿ ಪೂಜೆ. ಇವತ್ತು 4 ಗಂಟೆಗೆ ಹೇಳೋಕ್ಕಾಗಲಿಲ್ಲ, 4:15ಗೆ ಎದ್ದೆ. ಸೊ ಹಂಗಾಗಿ ನೈವೇದ್ಯಕ್ಕೆ ಏನಪ್ಪ ಮಾಡೋದು, ಆಲ್ರೆಡಿ ಟೈಮ್ ಆಗೋಗಿತ್ತು 7 ಗಂಟೆ ಇವಾಗ ಪೂಜೆ ಮುಗಿಯೋ ಅಷ್ಟರಲ್ಲಿ. ಸೊ ಏನು ಮಾಡೋದು ಅಂತ ಇರಲಿ ಅಂತ ಹೇಳ್ಬಿಟ್ಟು ರೈಸ್ ಮಾಡಿ ಅದ್ರ ಮೇಲೆ ಒಂದು ಇಷ್ಟಪ್ಪ ಬೆಲ್ಲ, ಸಣ್ಣದೊಂದು ಬೆಲ್ಲ ಇಟ್ಟು ಮತ್ತು ಬಾಳೆಹಣ್ಣಿಟ್ಟು ನೈವೇದ್ಯ ಮಾಡ್ತಾಯಿದ್ದೀನಿ. ಕೆಲವೊಂದು ಬಾರಿ ತುಂಬ ರೇರಾಗಿ ಈ ಥರ ಮಾಡ್ತೀನಿ, ಮಾಡಲಿಕ್ಕಾಗಲ್ಲ ಅಂದಾಗ, ಅಥವಾ ನಾನು ಪೂಜೆ ಮಾಡೋಂಗಿಲ್ಲ ಅಂದಾಗ ಮನೇಲಿ ಗಂಡು ಮಕ್ಕಳು ಈ ಥರ ಮಾಡ್ಕೋತಾರೆ. ಬಟ್ ಪ್ರತಿ ವಾರ ನೈವೇದ್ಯ ಇಡ್ತಾನೆ ಇರ್ತೀನಿ, ಅಂದರೆ ಬೇರೆ ಬೇರೆ ತಿಂಡಿಗಳನ್ನ ಮಾಡಿ. ಸೊ ಇವತ್ತೇನೋ ಇದ್ದಿದ್ದನ್ನು ಮಾಡಿ ಇಟ್ಟಿದ್ದೀನಪ್ಪ, ಸ್ವೀಕರಿಸಿ ಅಂತ ಹೇಳ್ಬಿಟ್ಟು ಬೇಡ್ಕೊತ ಇವತ್ತಿನ ಪೂಜೆ ಮುಗಿಸ್ದೆ ನಾನು. ಬೆಳಗಿನ ಪೂಜೆ, ಇನ್ನು ಸಂಜೆ ಪೂಜೆ ಕೂಡ ಇರುತ್ತೆ. ಇವತ್ತು ಇನ್ನು ಹೂಗಳು ತುಂಬಾ ಜಾಸ್ತಿ ಇತ್ತು, ಹಂಗಾಗಿ ಸ್ವಲ್ಪ ಹೂವಿನ ಅಲಂಕಾರ ಬಾಗಿಲಿಗೆ ಎಲ್ಲ ಜಾಸ್ತಿನೇ ಹಾಕಿದ್ದೀನಿ. ಸೊ ಶನಿವಾರ ಅಂತಂದಮೇಲೆ ಹೂವು ಜಾಸ್ತಿ ಇರಬೇಕು ನನಗೆ. ಏನೇ ಗಿಡದಲ್ಲಿ ಬಿಟ್ಟರೂ ಕೂಡ ಜಾಸ್ತಿ ಹೂಗಳಿದ್ರೆ ಖುಷಿ ಆಗುತ್ತೆ. ಸೊ ಪೂಜೆ 7 ಗಂಟೆಗೆ ಮುಗೀತು. ಇವಾಗ ಪಾಲಕ್ದು ಸ್ಮೂದಿ ಹೇಗೆ ಮಾಡಿಕೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಅರ್ಧ ಆ್ಯಪಲ್ಲು, ಒಂದು 7-8 ಎಲೆ ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಹಸಿ ಸೊಪ್ಪನ್ನೇ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು
ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹಾಲಾದರೂ ಹಾಕ್ಕೊಳ್ಳಿ ಅಥವಾ ನೀರಾದರೂ ಹಾಕ್ಕೊಳ್ಳಿ. ಸೊ ನಾನು ಮಧ್ಯದಲ್ಲಿ ಹಾಲನ್ನ ಕುಡಿತಾ ಇರ್ತೀನಿ, ಹಂಗಾಗಿ ನಾನು ನೀರೇ ಹಾಕ್ಕೊಂಡು ರುಬ್ಕೊಂಡು ಇದಕ್ಕೆ ನಾನು ಚಿಯಾ ಸೀಡ್ಸ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ. ಮಿಕ್ಸ್ ಮಾಡಿಕೊಂಡು ಇವತ್ತಿನ ಸ್ಮೂದಿ ಇದನ್ನು ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಚೇಂಜ್ ಮಾಡ್ಕೋತಾ ಇರ್ತೀನಿ, ಕ್ಯಾರೆಟು ಬೀಟ್ರೋಟ್ದು ಅಥವಾ ಬೀಟ್ರೂಟು ಆರೆಂಜು ಈ ಥರ ಚೇಂಜ್ ಮಾಡ್ಕೋತಾ ಇರ್ತೀನಿ. ಸೊ ಇವತ್ತು ಪಾಲಕ್ ಇತ್ತಲ್ವ ಮನೆಯಲ್ಲಿ, ಸೊ ಹೆಲ್ತ್ಗೆ ಒಳ್ಳೆಯದು ಅಂತ ತೊಗೋತಾ ಇದ್ದೀನಿ. ಪಾಲಕ್ ಜೊತೆ ಒಂದೊಂದು ಸಲ ಸೌತೆಕಾಯಿ ಕೂಡ ಹಾಕ್ಕೋತೀನಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವಾಗ ಸಂಜೆ ಆಗ್ತಾಯಿದೆ. ಸುಜಿತ್ನ ಮಲಗ್ಸಕ್ಕೆ ಹೇಳಿದ್ದೀನಿ ಮನೆಯವ್ರಿಗೆ. ಕರೆಕ್ಟಾಗಿ ರೀಲ್ಸ್ ಮಾಡೋಣ ಸುಜಿತನ ಜೊತೆ ಅಂತ ಬಂದೆ. ಸೊ ಕರೆಕ್ಟಾಗಿ ನೆಂಟರು ಬಂದರು. ಸೊ ಬೆಳಗ್ಗೆಯಿಂದ ಇಬ್ಬರು ನೆಂಟರು, ಒಂದು ಎಂಗೇಜ್ಮೆಂಟ್ಗೆ ಹೇಳೋಕ್ಕೆ, ಇನ್ನೊಂದು ಗೃಹ ಪ್ರವೇಶಕ್ಕೆ ಹೇಳೋಕ್ಕೆ ಅಂತ. ಸೊ ಎಲ್ಲ ಸೋಮವಾರ ಒಂದಿದೆ, ಸೊ ನೆಕ್ಸ್ಟ್ ಮಂತ್ ಒಂದಿದೆ. ನೋಡೋಣ ಹೋಗ್ಲಿಕ್ಕಾಗುತ್ತಾ, ಹೆಂಗೆ ಏನು ಕತೆ ಅಂತ. ಸೊ ಫಸ್ಟ್ ಟೈಮ್ ಅಂದರೆ ಯಾರು ನೆಂಟರು ಅಂದರೆ ನಮ್ಮ ಅಜ್ಜಿ ಇದ್ದಾರಲ್ಲ, ನಮ್ಮ ಅಮ್ಮನ ತಾಯಿಯ ತಂಗಿ ಮಗಳು. ಸೊ ಅಕ್ಕದಿರಾಗಬೇಕೆಲ್ಲರೂ, ಚಿಕ್ಕಮ್ಮದಿರಾಗಬೇಕು ಎಲ್ಲರೂ. ಸೊ ಫಸ್ಟ್ ಟೈಮ್ ನಮ್ಮ ಮನೆಗೆ ಅಂತ ಬಂದಿರೋದವರು. ಸೊ ಕರೆದು ಹೋದರು, ಹೋಗೋಣ ನೋಡೋಣ. ಮಾರ್ತಮ್ಮನಹಳ್ಳಿ ಅಂತಾರಲ್ಲ ಅಲ್ಲಿ. ಸೊ ನೋಡೋಣ ಆ ಟೈಮ್ ಬಂದಾಗ ಹೋಗೋದಾ ಹೇಗೆ ಅಂತ ಯೋಚನೆ ಮಾಡೋಣ. ಖಂಡಿತ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೋಮವಾರ ಒಂದು ಫಂಕ್ಷನ್ ಇತ್ತು. ಆಮೇಲೆ ಈ ಡ್ರೆಸ್ಸು ನೀವು ಶ್ವೇತಾ ಅವ್ರ ಹತ್ರ ತೊಗೊಂಡಿದ್ದ ಅಂತ ಕೇಳಬೇಡಿ, ಇದು ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ನಿಮಗೆ ಲಿಂಕ್ನ ಕೊಡ್ತೀನಿ. ಸೊ ಏನು ಅಂದರೆ ಸ್ಕರ್ಟು ನನ್ನ ಹತ್ರನೇ ಮೊದಲೇ ಇತ್ತು. ಈ ಸ್ಕರ್ಟು ನೋಡಿ, ಇದು ನಾನೇನು ಮಾಡಿದೆ, ಇದಕ್ಕೆ ವೈಟ್ ಪ್ಯಾಂಟು ಅಷ್ಟು ಚೆಂದ ಕಾಣಲ್ಲ ಅಂತ ಹೇಳ್ಬಿಟ್ಟು ಸ್ಕರ್ಟ್ನ ಪೇರ್ ಮಾಡಿದೆ. ಬಟ್ ಡ್ರೆಸ್ ಅಂತೂ ಸೂಪರಾಗಿದೆ ನಿಜ. ಎಷ್ಟು ಒಂದು ಒಂದೊಂದು ದಿವಸ ಒಂದೊಂದು ರೇಟ್ ಇರುತ್ತೆ. 370 350 ಏನೋ ಕೊಟ್ಟಿದ್ದೀನಿ ಈ ಟಾಪ್ಗೆ. ತುಂಬ ಚೆನ್ನಾಗಿದೆ ನೋಡಿ. ಸ್ಲೀವ್ಸಲ್ಲೆಲ್ಲ ಈ ಥರ ಓಪನ್ ಕೊಟ್ಟಿದ್ದಾರೆ ವಿ ಶೇಪಲ್ಲಿ. ಸಖತ್ ಇಷ್ಟ ಆಯಿತು ನನಗಂತೂ. ಡ್ರೆಸ್ಸು ಸಖತ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ರೀಲ್ಸ್ ಕೂಡ ಮಾಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಖಂಡಿತ ನೀವು ಅದರಲ್ಲಿ ನೋಡ್ಬೋದು. ಇಯರಿಂಗ್ಸು ನನಗೆ ಈ ಥರ ದೊಡ್ಡದು ಹಾಕ್ಬಿಟ್ರೆ ಆಗಲ್ಲ ನೋಡಿ. ಇಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಕಿವಿಗಳನ್ನಂದು ಅಂದರೆ, ಇಯರಿಂಗ್ಸ್ ಅಂತೂ ದೊಡ್ಡದು ಹಾಕಿದ್ರಂತೂ ಆಗೋದೇ ಇಲ್ಲ. ಅದಕ್ಕೆ ಸುಮ್ಮನೆ ಜಸ್ಟ್ ಹಿಂಗೆ ರೀಲ್ಸ್ಗೆ ಹಾಕಿ ತೆಗೆದಿಟ್ಬಿಟ್ಟು ಬೇರೆದು ಹಾಕ್ಕೋತೀನಿ. ಬನ್ನಿ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ. ಪಾತ್ರೆ ತೊಳಿಬೇಕು, ಬಟ್ಟೆ ಮಡಿಸ್ಬೇಕು, ಬಂಡಿ ಕೆಲಸ ಇದೆ. ಸೊ ರೀಲ್ಸ್ ಅಂದರೆ ಸರಿ ಬರಲಿಲ್ಲ ಅಂದರೆ ಮತ್ತೆ ಚಿಕ್ಕ ಮಕ್ಕಳು ಸ್ವಲ್ಪ ರೀಲ್ಸ್ಗಳು ಮಾಡೋಕ್ಕೆ ಬರಲ್ಲ ನೋಡಿ. ಸೊ ಇರೋದ್ರಲ್ಲಿ ಚಿಕ್ಕ ಮಕ್ಳು ಹೆಂಗೆ ಮಾಡಿದ್ರು ಚಂದನೇ. ಸೊ ಇರೋದ್ರಲ್ಲಿ ಮಾಡಿದ್ದೀನಿ. ಯಪ್ಪ ನಮ್ಮ ರೋಹಿತ್ ಇದ್ದಂತ ಅದಕ್ಕೆ ಮನೆಯೆಲ್ಲ ಮೆಸ್ಸಿ ಮಾಡಾಕ್ಬಿಡ್ತಾನೆ. ಹಾಡು ಮೂಳು ಹೊತ್ತವನ್ನ ಮಾಡ್ಕೊಳಕ್ಕೆ ಬರೋದು ಎಲ್ಲ ಹಂಡು ಬಿಡೋದು. ಯಪ್ಪ ನೋಡಿ, ರೋಹಿತ್ ಹಂಗೇನೆ ಸ್ವಲ್ಪ ಗಂಡು ಮಕ್ಕಳೇ ಹೀಗೆ ಅಂತ ಅನಿಸುತ್ತೆ. ಸೊ ಎಲ್ಲ ನೋಡಿ, ಅಡುಗೆ ರೂಮೆಲ್ಲ ಮೆಸ್ಸಿ ಅದರಲ್ಲೇ ಹಿಂಗಿದ್ದಾಗೆ ಯಾರಾದರೂ ನೆಂಟರುಗಳು ಬರ್ತಾ ಇರ್ತಾರೆ. ಸೊ ನಿಮಗೂ ಈ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಕಮೆಂಟ್ ಮಾಡಿ. ಮನೆ ಮೆಸ್ಸಿ ಇದ್ದಾಗ ಯಾರಾದರೂ ನೆಂಟರುಗಳು ಬರ್ತಿರ್ತಾರ. ಯೋಗಾರೂಢಮತಿ ಪ್ರಸನ್ನ ವದನಂ ಭೂಷಾ ಸಹಸ್ರಜಾಲಯಂ ವಜ್ರದೇಹಾಯ ವಜ್ರಾಯ ನಮೋ ವಜ್ರಾಯ ಚ ಸಿಂಹಾಯ ವಜ್ರದಂಷ್ಟಾಯ ವಜ್ರಿಣೇ ವಜ್ರದೇಹಾಯ ವಜ್ರಾಯ ನಮೋ ವಜ್ರನಾಭಾಯ ಚ ಅಂಜಾಯ ವರದಾಯ ವರಾತ್ಮನೇ ವರದಾಭಯಹಸ್ತಾಯ ವರಾಯ ವರರೂಪಿಣೇ ವರೆಣ್ಯಾಯ ವರಿಷ್ಠಾಯ ಶ್ರೀವರಾಯ ನಮೋ ನಮಃ ಪ್ರಹ್ಲಾದ ವರದೈವಾಯ ಪ್ರತ್ಯಕ್ಷ ವರದಾಯ ಚ ಪಾವನಾಯ ಪ್ರಸನ್ನಾಯ ಪಾಶಿನೇ ಪಾಪಹಾರಿಣೇ ಪುರುಷಿಷ್ಟಾಯ ಪುಣ್ಯಾಯ ಪುರೋಹಿತಾಯ ತೇ ನಮಃ ಪುರಾಣ ಪುರುಷಾಯ ಚ ಪುರೋದಸೆ ಪೂರ್ವಜಾಯ ಪುಷ್ಟರಾಕ್ಷಾಯ
ते नमः पुष्टासाय आसाय महाहासाय शामिने आदिवासाय धर्मवासाय दन्तिने धनञ्जयाय ध्यानाय नमो मृत्युञ्जयाय च शमञ्जनाय सूत्राय नमस्सृञ्जनाय च निरञ्जनाय नीराय निर्गुणाय गुणाय च. ಸೊ ಇದು ನರಸಿಂಹನ ಬ್ರಹ್ಮೋವಾಚ ಸ್ತೋತ್ರ. ಸೊ ಇದು ತುಂಬ ಒಂದು ಅರ್ಧ ಬುಕ್ ಅದೇ ಇದೆ. ಬಟ್ ನಾನು ಹೆಂಗೆ ಅಂದರೆ ಇದು ಈ ಶ್ಲೋಕನ ಬೆಳಗ್ಗೆ ಹೊತ್ತು ದೇವ್ರ ಮನೆ ರೆಡಿ ಮಾಡೋಕ್ಕೆ ಶುರು ಮಾಡಿದಾಗ ಆನ್ ಮಾಡಿದ್ರೆ ಇಡೀ ನನ್ನ ಪೂಜೆ ಅಲಂಕಾರ ನೈವೇದ್ಯ ಎಲ್ಲ ಮುಗಿದು ಪೂಜೆ ಮುಗಿದ್ರೂ ಕೂಡ ಈ ಶ್ಲೋಕ ಕೊನೆಗೆ ಅಲ್ಲಿಗೆ ಎಂಡಾಗುತ್ತೆ. ಒಂದೊಂದ್ಸಲ ಪೂಜೆ ಮುಗಿದ್ರೂ ಕೂಡ ಬರ್ತಾ ಇರುತ್ತೆ. ಈ ಶ್ಲೋಕ ಅಂದರೆ ನಮ್ಮ ನರಸಿಂಹನ ಶ್ಲೋಕ. ನಿಜವಾಗ್ಲೂ ಇದೊಂದು ಶ್ಲೋಕ ಕಲ್ತ್ಬಿಟ್ರೆ ಸಾಕು, ಜೀವನ ಪಾವನ ಅಂತ ಅನ್ಸುತ್ತೆ, ಅಷ್ಟು ಚಂದ ಇದೆ. ಕಲಿತಾ ಇದ್ದೀನಿ, ನಾನು ಕೂಡ ಕಲಿಬೇಕು ಅನ್ನೋದು ಭಾಳ ಆಸಕ್ತಿ. ಬಟ್ಟು ಭಾಳ ತಾಳ್ಮೆ ಬೇಕಿತ್ತು ಕಲಿಯೋಕ್ಕೆ, ಯಾಕೆಂದರೆ ಭಾಳ ಒಂದು ಅರ್ಧ ಬುಕ್ ಅದೇ ಇದೆ. ಸೊ ಒಂದೊಂದ್ಸಲಿ ಹೇಳ್ಕೊಳಕ್ಕಾಗಲಿಲ್ಲ ಅಂದಾಗ ಈ ಥರ ಟ್ರೈಪ್ಯಾಡಲ್ಲಿ ಹಾಕಿ ಬಿಟ್ಬಿಡ್ತೀನಿ. ಸೊ ಶ್ಲೋಕ ಕೇಳ್ತಾ ಇರುತ್ತೆ. ಸೊ ಇವತ್ತು ಸಂಜೆ ಪೂಜೆ ಮುಗಿದು ಸ್ನೇಹಿತರು, ಬೆಳಗ್ಗೆ ಇದು ಸಂಜೆ ಪೂಜೆ. ಸಂಜೆ ಕೂಡ ದೇವ್ರ ದೀಪ ಹಚ್ಚಿ ಊದಿನ ಕಡ್ಡಿ ಹಚ್ಚಿ ಪ್ರಾರ್ಥನೆ ಮಾಡಿ ಇಷ್ಟೊತ್ತಿನಲ್ಲಿ ನಾನು ಬೆಳಗ್ಗೆ ಹೊತ್ತು ಆಗಲ್ಲ, ಪೂಜೆನೇ ಅಷ್ಟೊತ್ತು ಆಗ್ಬಿಡುತ್ತೆ. ಹಾಗಾಗಿ ಇಷ್ಟೊತ್ತಲ್ಲಿ ನಾನು ಲಕ್ಷ್ಮೀ ಅಷ್ಟೋತ್ತರನ ಹೇಳಿಬಿಡ್ತೀನಿ. ಸೊ ಶನಿವಾರ ಅಲ್ವಾ ಮನೆ ದೇವರು, ಹಂಗಾಗಿ ಲಕ್ಷ್ಮೀ ಅಷ್ಟೋತ್ತರ, ಲಕ್ಷ್ಮೀ ನರಸಿಂಹಸ್ವಾಮಿದು ಅಷ್ಟೋತ್ತರ ಹೇಳಿಬಿಡ್ತೀನಿ. ಪ್ರತಿದಿನ ಲಕ್ಷ್ಮೀ ಕಳಶ ಹೀಗೆ ಇರುತ್ತೆ. ನಾನೇ ಹೂಗಳನ್ನ ತೆಗಿಯೋದು, ಹೊಸ ಹೂವು ನೆಡೋದು, ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ದೇವ್ರ ದೀಪ ಹಚ್ಚೋದು. ಸೊ ಸುಮಾರಷ್ಟು ಜನ, ತುಂಬ ಜನ ಕಿವಿ ಓಲೆ ತೆಗ್ದಿಟ್ಟಿದ್ದೀನಿ, ಯಾಕೆಂದರೆ ಅದು ರೀಲ್ಸ್ ಮಾಡೋಕ್ಕೆ ಅಂತ ಹಾಕ್ಕೊಂಡಿದ್ದೆ, ಬೇರೆದು ಹಾಕ್ಕೊಂಡಿಲ್ಲ. ಇನ್ನೊಂದ್ಕೋಬೇಡಿ, ದೇವ್ರ ದೀಪ ಹಾಗೆ ಹಚ್ಚಿದ್ದೀನಿ ಅಂತ. ಸೊ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡೆ ದೀಪ ಹಚ್ಚೋದು. ಒಂದೇನು ಅಂತಂದರೆ ತುಂಬ ಜನ ಆಲ್ಮೋಸ್ಟ್ ನನಗೆ ಹೊರಗಡೆ ಹೋದಾಗ ಜನ ಕೇಳೋದು ಒಂದೇ ಪ್ರಶ್ನೆ, ಈ ರೀತಿಯಾದಂತಹ ಅಲಂಕಾರನ ಎಷ್ಟು ಟೈಮ್ ತೊಗೊಂಡು ಮಾಡ್ತೀರಾ, ಎಷ್ಟು ಬೇಗ ಹೇಳ್ತೀರಾ, ಸಾಧ್ಯನಾ 4 ಗಂಟೆಗೆ ಎದ್ದು ಇಷ್ಟೊಂದೆಲ್ಲ? ನಿಮ್ಗೆ ನಿಜ ಶನಿವಾರದ ಅಲಂಕಾರ ನೀವು ವಿಡಿಯೋಲಿ ನೋಡೋಕ್ಕಿಂತ ರಿಯಲ್ಲಾಗಿ ಮನೇಲಿ ನೋಡಿಬಿಟ್ರೆ ನಿಜವಾಗ್ಲೂ ಪೂಜಾ ರೂಮ್ ಬಿಟ್ಟು ಎದ್ದು ಹೊರಗೆ ಹೋಗೋಕ್ಕೆ ಮನಸ್ಸು ಬರಲ್ಲ, ಅಷ್ಟು ಮುದ್ದಾಗಿ ಅಲಂಕಾರ ಆಗಿರುತ್ತೆ. ಸೊ ನಿಂತವ್ರು ಬಂದರೂ ಫಸ್ಟು ನಮ್ಮ ದೇವ್ರ ಮನೆನ ಬಗ್ಗೆ ನೋಡ್ತಾರೆ, ಇಷ್ಟು ಅಲಂಕಾರ ಮಾಡಿದಾರಲ್ಲ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ದೇವ್ರ ಮನೆ ಅಂತ. ನನಗೆ ಈ ದೀಪ ಹಚ್ಚಲಿಕ್ಕೆ ಬೆಳಗ್ಗೆ ಹೊತ್ತು ಪೂಜೆ ಮಾಡೋದಕ್ಕೆ ಕೂತ್ಬಿಟ್ರೆ ದೇವರಾಣೆ, ನನಗೆ ಭಗವಂತನ ಮೇಲೆ ಆಣೆ, ನನಗೆ ಎದ್ದೋಗೋಕ್ಕೆ ಮನಸ್ಸೇ ಬರಲ್ಲ. ಇಷ್ಟೊತ್ತಿನಲ್ಲೂ ಅಷ್ಟೇ ಯಾವ್ದಾದ್ರು ಒಂದು ಶ್ಲೋಕ ಹೇಳ್ತಾ ದೇವ್ರ ಮುಂದೆ ಕೂತ್ಬಿಟ್ಟಿರ್ತೀನಿ. ಸೊ ಎಲ್ಲರೂ ಕೇಳೋದಷ್ಟೇ, ಬೆಳಗ್ಗೆ ಎದ್ದೊಳ್ತಿದಂಗೆ ನಿಮ್ಮ ಶ್ಲೋಕ ಸ್ಟೇಟಸಲ್ಲಿ ಬರ್ತಾ ಇರುತ್ತೆ. ನಾವು ಕಣ್ಣು ಹೊಸ್ಕಿದ ತಕ್ಷಣ ನರಸಿಂಹನ ದರ್ಶನ ಮಾಡಿಬಿಡ್ತೀವಪ್ಪ ನಿಮ್ಮ ಮನೆಯದು ಅಂತ ಹೇಳ್ತಾರೆ. ಭಾಳ ಖುಷಿ ಆಗುತ್ತೆ. ತುಂಬ 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 ಅಪ್ರಿಷಿಯೇಟ್ ಮಾಡೋದು ಅಂದರೆ ಪೂಜೆ ವಿಚಾರ. ಎಲ್ಲೇ ಹೋದರೂ ಅಷ್ಟೇ ಪೂಜೆ ವಿಚಾರದಲ್ಲಿ ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ ನನಗೆ. ತುಂಬ ಖುಷಿ ವ್ಯಕ್ತಪಡಿಸ್ತಾರೆ. ಭಾಳ ಚೆನ್ನಾಗಿ ಪೂಜೆ ಮಾಡ್ತೀರಾ, ದೇವ್ರ ಮನೆ ಅಲಂಕಾರ ಭಾಳ ಚೆನ್ನಾಗಿ ಮಾಡ್ತೀರಾ. ತುಂಬ ಒಂದೊಂದು ಜಾಗದಲ್ಲಿ ಒಂದೊಂದು ಕ್ವಶನ್ನ ಕೇಳ್ತಾ ಇರ್ತೀರಾ. ಹೂಗಳು ಎಷ್ಟೊತ್ತು ತೊಗೊಂಬರ್ತೀರಾ, ಯಾವಾಗ ತೊಗೊಂಬರ್ತೀರಾ ಹೂಗಳು, ದೇವ್ರ ಪಾತ್ರೆನ ಹಿಂದಿನ ದಿವಸನೇ ತೊಳೆದಿಟ್ಕೊಂಡಿರ್ತೀರಾ, ದೇವ್ರ ಮನೆನ ಒರೆಸಿರ್ತೀರಾ, ಲಕ್ಷ್ಮೀ ಕಳಶ ಜೋಡಿಸ್ಕೊಂಡಿರ್ತೀರಾ, ಇದೆಲ್ಲ ಕೇಳ್ತಾ ಇರ್ತೀರಾ. ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಹಿಂದಿನ ದಿವಸ ಏನೂ ರೆಡಿ ಮಾಡೋದಿಲ್ಲ. ಆದರೆ ಇಷ್ಟು ಅಲಂಕಾರ ಮಾಡೋದು ಈಸಿ ಅಲ್ಲ. ಸ್ವಲ್ಪ ನಾನು ಫಾಸ್ಟ್ ವರ್ಕೆಲ್ಲ, ಸ್ವಲ್ಪ ಕೆಲಸಗಳೆಲ್ಲ ಫಾಸ್ಟು ನೋಡಿ, ಹಂಗಾಗಿ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ನನಗೆ ಪ್ರತಿ ಶನಿವಾರ ಇದೇ ರೀತಿ ಪೂಜೆ ಮಾಡಿದ್ರೇ ಸಮಾಧಾನ. ಇಲ್ಲ ಅಂದರೆ ಖಂಡಿತ ನನಗೆ ಸಮಾಧಾನ ಆಗಲ್ಲ. ನಾನು ಹೇಳುವಂಥ ಶ್ಲೋಕಗಳಲ್ಲೂ ಒಂದು ಮಿಸ್ ಆದರೂ ಕೂಡ ನನಗೆ ಅವತ್ತಿನ ಪೂಜೆ ಸಂಪೂರ್ಣ ಅಂತ ಅನಿಸಲ್ಲ. ಸೊ ಈ ಲಕ್ಷ್ಮೀ ನರಸಿಂಹಂದು ಏನು ಅಷ್ಟೋತ್ತರ ಏನಿದೆ, ಸೊ ಅದನ್ನು ಸಂಜೆ ಹೊತ್ತಿನಲ್ಲಿ ಹೇಳ್ತೀನಿ. ಆದರೆ ಒಂದು ಲಕ್ಷ್ಮೀ ಸ್ತೋತ್ರನ ನಾವು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಲಕ್ಷ್ಮೀ ತಾಯಿ ನಿಮ್ಮ ಮನೆಗೆ
ಶಾಶ್ವತವಾಗಿ ನೆಲೆಸಿರ್ತಾಳೆ ಅಂತಲೇ ಹೇಳ್ಬೋದು. ಸೊ ವಿಡಿಯೋಸ್ನ ನೋಡ್ತಾ ಇರಿ. ಯಾವಾಗಾದರೂ ಮುಂದಿನ ಬ್ಲಾಗ್ಗಳಲ್ಲಿ ಆ ಶ್ಲೋಕದ ಬಗ್ಗೆ ಹೇಳ್ತೀನಿ ನಿಮಗೆ, ಯಾವ ಶ್ಲೋಕ ಬೆಳಗ್ಗೆ ಸಂಜೆ ಪಠನೆ ಮಾಡಬೇಕು ಅಂತ. ನಾನು ಕೂಡ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮುಗಿಸಿ ದೇವ್ರ ಪೂಜೆಗೆ ಯಾವಾಗ ಬರ್ತೀನಿ ಅವತ್ತಿನ ದಿನ ಅಂತಲ್ಲ, ಡೈಲಿ ಬೆಳಗ್ಗೆ ಸಂಜೆ ಪ್ರತಿದಿನ ದೀಪ ಹಚ್ತೀವಿ ನಾವು. ಆ ಟೈಮಲ್ಲಿ ಆ ಶ್ಲೋಕನ ಹೇಳೋದ್ರಿಂದ ನಿಜವಾಗ್ಲೂ ನನ್ಗೆ ಯಾರೋ ಒಬ್ರು ಇದನ್ನ ಸಜೆಸ್ಟ್ ಮಾಡಿದ್ರು ಈ ಶ್ಲೋಕನ. ಸೊ ಈ ಶ್ಲೋಕನ ನಾನು ಹೇಳಲಿಕ್ಕೆ ಅಂತ ಶುರು ಮಾಡಿದೆ. ಹಣ ಆಗಲಿ, ಒಡವೆ ಆಗಲಿ, ಯಾವುದೇ ಆಗಲಿ ತನ್ನಷ್ಟಕ್ಕೆ ತಾನೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆಗೆ. ಅದು ಬಹಳ ಅದ್ಭುತವಾದಂಥ ಶ್ಲೋಕ. ನಿಜವಾಗ್ಲೂ ನಾನು ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಖಂಡಿತ ವರ್ಕ್ ಆಗುತ್ತೆ ಈ ಶ್ಲೋಕ. ಯಾರಿಗೇಗೋ ಗೊತ್ತಿಲ್ಲ, ನಾನಂತೂ ಪ್ರತಿನಿತ್ಯ ಈ ತಾಯಿ ಪೂಜೆ ಮಾಡೋದ್ರಿಂದ ನನಗಂತೂ ನೀವೇ ನೋಡಿ ಅಮ್ಮನವರ ಕಳಶದಲ್ಲಿ ಮುಂಚೆ ಎಲ್ಲ ನಮ್ಮ ಲಕ್ಷ್ಮೀ ಕಳಶದಲ್ಲಿ ತೆಂಗಿನಕಾಯಲ್ಲಿ ಇಟ್ಟಿದ್ದ ಕಾಯೆಲ್ಲವೂ ಕೂಡ ನನಗೆ ಸೊಸಿಯಾಗಿ ಬರ್ತಾ ಇತ್ತು. ಸೊ ಇತ್ತೀಚೆಗಿಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲ. ಸೊ ಆದರೂ ನನ್ನ ಪ್ರತಿನಿತ್ಯದ ಲಕ್ಷ್ಮೀ ಪೂಜೆ, ರಾಯರ ಪೂಜೆ ಎಲ್ಲವೂ ಕೂಡ ಹೀಗೆ ಇರುತ್ತೆ. ಸೊ ಸುಮಾರು ಜನ ದೇವ್ರ ಮನೆ ತೋರಿಸ್ಲಿಕ್ಕಿಲ್ಲ. ಬಟ್ ನೋಡಿ, ಇಲ್ಲಿ ಹೂವನ್ನ ಇಟ್ಟಿದ್ದೆ, ಯಾರೋ ಮನೆಗೆ ಬಂದರು ಕುಂಕುಮಕ್ಕೆ ಅಂತ. ಅಮ್ಮನವ್ರ ಹತ್ರ ಇರೋದನ್ನೇ ನಾನು ಕುಂಕುಮಕ್ಕೆ ಕೊಟ್ಟೆ. ಬಟ್ ನನಗೆ ಪೂಜೆನಲ್ಲಿ ಸಿಗುವಂತಹ ತೃಪ್ತಿ ಮನೆಯಲ್ಲಿ ಇನ್ಯಾವುದ್ರಲ್ಲೂ ಸಿಗಲ್ಲ. ಸೊ ಯಾವಾಗಲೂ ದೇವ್ರ ಸೇವೆ, ದೇವರ ಒಂದು ಇದರಲ್ಲೇ ಕಳೆದೋಗ್ಬಿಡೋಣ ಇಡೀ ಜೀವನ ಪೂರ್ತಿ ಅಂತ ಅನಿಸುತ್ತೆ. ಯಾಕೆಂದರೆ ಕಷ್ಟ ಕಾಲದಲ್ಲಿ ಭಗವಂತನೇ ಕೈ ಹಿಡಿಯೋದು ಅಂತ ಭಾಳ ಸಲ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ನನ್ನ ಪೂಜಾ ವಿಧಾನನ ಬಹಳಷ್ಟು ಜನ ಇಷ್ಟಪಡ್ತೀರ. ಸೊ ಅದರಲ್ಲೂ ನನ್ನ ಯೂಟ್ಯೂಬ್ಗಿಂತ ನನ್ನ ಸ್ಟೇಟಸ್ಗೆ ಹಾಕ್ತಾ ಇರ್ತೀನಲ್ಲ, ಸೊ ಎಲ್ಲ ಕಡೆ ಹೋದಾಗ ನನಗೆ ಫಸ್ಟು ಮೆಸೇಜ್ ಬರೋದೆ ಎಷ್ಟೊತ್ತಿಗೆ ಎದ್ದಿದ್ರಿ, ಎಷ್ಟೊತ್ತಿಗೆ ಪೂಜೆ ಮುಗಿಸಿದ್ರಿ ಅಂತ. ಸೊ ತುಂಬ ಖುಷಿಯಾಗುತ್ತೆ ಎಲ್ಲರೂ ಕೇಳಿದಾಗ, ಅದರಲ್ಲೂ ಪೂಜೆ ಬಗ್ಗೆ ಕೇಳಿದಾಗ ನನಗೆ ಸಖತ್ತು ಖುಷಿ ಆಗುತ್ತೆ ಮನಸ್ಸಿಗೆ. ಸೊ ಓಲೆ ಇಟ್ಕೊಂಡಲೇ ವಿಡಿಯೋ ಮಾಡ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಇನ್ನು ಒಬ್ಬರು ಡೌಟ್ ಕೇಳಿದ್ರು, ಪೂಜಾ ರೂಮಲ್ಲಿ ಬೌಲಲ್ಲಿ ಇಟ್ಟಿದ್ದೀರಲ್ಲ ಏನದು ಅಂತ. ಇದು ಅಡಿಕೆ. ಇದು ಅಡಿಕೆ ನಮ್ಮ ವ್ಯಾಪಾರನೇ ಇರೋದಿದೆ ಅಲ್ವಾ, ಹಂಗಾಗಿ ಇದು ಲಕ್ಷ್ಮೀ ಸ್ವರೂಪ. ನೀವು ನೋಡ್ತಾ ಇರ್ತೀರ ಯಾವಾಗಲೂ ಅಷ್ಟೇ, ಈ ಏನು ಬಟ್ಲಡಿಕೆ ಇದನ್ನೆಲ್ಲ ಇಡೀ ಮನೆಯಲ್ಲಿ ಅಂತ ಹೇಳ್ತಾ ಇರ್ತಾರೆ ನೋಡಿ ಅರ್ಚಕರುಗಳು. ಬಟ್ ನಮ್ಮ ವ್ಯಾಪಾರನೇ ಇದು. ಸೊ ಈ ಮಹಾಲಕ್ಷ್ಮಿನ ನಾನು ಯಾವಾಗಲೂ ಈ ದೇವ್ರ ಮನೇಲೆ ಇಟ್ಟಿರ್ತೀನಿ. ಸೊ ಒಳಗಡೆ ಇಟ್ಟಿರ್ತಿದ್ದೆ, ಬಟ್ ಅದು ಒಳಗಡೆ ಎಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕೆ ಸೊ ಇದು ಇಟ್ಟಿದ್ದೀನಿ. ಒಬ್ರು ಕೇಳಿದ್ರು ಏನಿದು ಅಂತ. ಇದು ಅಡಿಕೆ ಮಹಾಲಕ್ಷ್ಮಿ ಸ್ವರೂಪ. ಹಾಗಾಗಿ ಪೂಜಾ ರೂಮನೆ ನಮ್ಮದು ವ್ಯಾಪಾರನೇ ಇದಲ್ವ, ಹಂಗಾಗಿ ಇದನ್ನೊಂದು ಬೌಲಲ್ಲಿ ನಾನು ಸೆರಾಮಿಕ್ ಬೌಲಲ್ಲಿ ಇಟ್ಟಿದ್ದೀನಿ. ಪ್ಲಾಸ್ಟಿಕ್ ಅಲ್ಲ, ಸೆರಾಮಿಕ್ ಬೌಲಲ್ಲಿ ಇಟ್ಟಿದ್ದೀನಿ. ಸೊ ಇನ್ನು ಭಾಳಷ್ಟು ಲಕ್ಷ್ಮೀ ಪೂಜೆ ಇದನ್ನೆಲ್ಲ ಇಲ್ಲ, ಪ್ರತಿನಿತ್ಯ ಹೆಣ್ಮಕ್ಳು ಲಕ್ಷ್ಮೀ ಪೂಜೆ ಮನೆಯಲ್ಲಿ ಮಾಡಬೇಕು ಸ್ನೇಹಿತರೆ. ನಿಜವಾಗ್ಲೂ ಒಂದಲ್ಲ ಒಂದು ದಿನ ಆ ತಾಯಿ ಮಹಾಲಕ್ಷ್ಮಿ ಮನೆಗೆ ಬಂದು ಖಂಡಿತ ನೆಲೆಸ್ತಾಳೆ. ಹಾಗಾಗಿನೇ ಅವ್ರ ಮಹಾಲಕ್ಷ್ಮಿ ಪೂಜೆ, ಪ್ರತಿನಿತ್ಯದ ಪೂಜೆ, ರಾಯರ ಪೂಜೆ, ಸಂಕಷ್ಟಹರ ಚತುರ್ಥಿ ಪೂಜೆ, ಅದರಲ್ಲೂ ನಮ್ಮ ನರಸಿಂಹನ ಶ್ಲೋಕ ಅಂದರೆ ಪ್ರಾಣ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಸುಮಾರಷ್ಟು ಜನ ಅಪ್ರಿಷಿಯೇಟ್ ಮಾಡ್ತೀರಾ ಪೂಜೆ ಬಗ್ಗೆ. ಸೊ ಅದರಲ್ಲೂ ಹಿರೀಕರು ಕಮೆಂಟ್ ಮಾಡ್ತಾ ಇರ್ತೀರ, ಹಿರಿಯರು ಹೋಗಿದ ಕಡೆ ಹರಿಸ್ತಾ ಇರ್ತೀರ, ಭಗವಂತನ ಪೂಜೆ ಮಾಡ್ತಿರಲ್ಲ. ಸೊ ನಿಮ್ಗೆ ಒಳ್ಳೇದಾಗ್ಲಪ್ಪ ಅಂತ ಹರಿಸ್ತಿರ್ತಾರೆ. ಆದರೆ ಕೆಲವೊಬ್ರು ನನಗೆ ಕಮೆಂಟ್ ಮಾಡ್ತಿರ್ತಾರೆ, ದೇವ್ರ ಮನೆಯಲ್ಲಿ ದೇವ್ರ ಪೂಜೆ ಬಿಲ್ಡಪ್ ಕೊಡ್ತೀರಾ ಅಂತ. ಸೊ ಇದು ಖಂಡಿತ ಬಿಲ್ಡಪ್ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಇದು ದೇವ್ರ ಮಧ್ಯೆ ನನ್ನ ಮಧ್ಯೆ ಇರೋಂಥ ಕಮಿಟ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ದೇವ್ರ ಹತ್ರ ಮಾತಾಡೋದೇ ಹಾಗೆ. ನನಗೆ ಕಷ್ಟಗಳು ಬಂದರೆ ನನ್ನ ತಂದೆ ತಾಯಿ ಹತ್ರನೂ ಹೇಳ್ಕೊಳ್ಳಲ್ಲ, ನನ್ನ ಯಾವ ಸ್ನೇಹಿತರ ಹತ್ರನೂ ಹೇಳ್ಕೊಳ್ಳೋದು ರಾಯರ ಹತ್ರ, ಭಗವಂತನ ಹತ್ರ. ಸೊ ಪರಿಹಾರ ಮಾಡಿದ್ರೆ ಅವರೇ ಮಾಡಬೇಕು. ಸೊ ನಾನು ತುಂಬ ಪೂಜೆಗಳಲ್ಲಿ ಆಸಕ್ತಿ, ಹಬ್ಬಗಳಲ್ಲಿ, ಹರಿದಿನಗಳಲ್ಲಿ, ಪೂಜೆಗಳಲ್ಲಿ. ಇದು ಯಾರು ಬಿಲ್ಡಪ್ ಅಂದ್ಕೊಂಡ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸದಾ ಕಾಲ ಸೇವೆ ಮಾಡೋಂಥ ಶಕ್ತಿ ಕೊಟ್ಬಿಟ್ರೆ ಇಷ್ಟೇ ಸಾಕು ನನಗೆ. ಇವತ್ತಿನ ಬ್ಲಾಗು ಇಷ್ಟನೇ ಸ್ನೇಹಿತರೆ. ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.